ಪಕ್ಕದ ಮನೆಯವರಲ್ಲಿ ಕೇಳಿ ಬೇಡಿ ಕಾಡಿ ಅಕ್ಕ ಕೊಡಿ ವೈನತ್ತೆ ಕೊಡಿ ಅಂತ ಹೇಳಿ ಆಭರಣವನ್ನು ಧರಿಸಿ ಬರುತ್ತಾರೆ. ದರುಡೆಯನ್ನು ಮಾಡಿ ಸಾಕಷ್ಟು ಚಿನ್ನಾಭರಣ ಹಣವನ್ನು ಒಗ್ಗೂಡಿಸಿಕೊಂಡಿದ್ದೇವೆ. ಈಗ ಹಾಗಲ್ಲ, ಬೇರೆ ಬೇರೆ ಕಡೆಗಳಿಗೆ ಕಳ್ಳತನಕ್ಕೆ ಹೋಗಬೇಕು. ಎಲ್ಲಿಗೆ ಹೋಗುವುದು? ನಿಮ್ಮ ಅಭಿಪ್ರಾಯವೇನು? ಇದು ಯಾಕೋ ನನಗೆ ಸರಿಯಾಗಿ ಕಾಣುತ್ತಾ ಇಲ್ಲ. ಜನರು ಕುಡಿದ ಅಮಲಿನಲ್ಲಿ ಇರ್ತಾರೆ. ಆಗಿರುವಾಗ ಅವರ ಬಳಿ ಅನೇಕ ವಜ್ರ ವೈಡೂರಿಗಳನ್ನ ಇರುವುದನ್ನ ನಾನು ಕಂಡಿರ್ತೇನೆ. ಅವರನ್ನ ಲೂಟಿ ಮಾಡಬಹುದಂತೆ. ಇದಕ್ಕೆ ನಿನ್ನ ಅಭಿಪ್ರಾಯವೇನು? ಭದ್ರಣ್ಣನ ಪಡೆ ಈ ಭದ್ರಣ್ಣನ ಪಡೆಗೆ 2 ದಿನದ ಊಟಕ್ಕೂ ಸಾಲದು. ನಿನ್ನ ಅಭಿಪ್ರಾಯವೇನು? ದೊರೆಯ ಈಗಾಗಲೇ ಅವರು ಸಾಲ ಕಟ್ಟಿ ಮನೆ ಮಾಡಿದ್ದಾರೆ. ಅಲ್ಲಿಗೆ ಹೋಗಿದ್ದೆ ಹೋದಾದ್ರೆ ನಮಗೆ ಲೆಕ್ಕಪತ್ರ ಸಿಕ್ಕಿದ್ದು ಬಿಟ್ರೆ ನಮಗೆ ದರೋಡೆ ಮಾಡ್ಲಿಕ್ಕೆ ಏನು ಸಿಗಲು. ಈ ಅಭಿಪ್ರಾಯ ನನಗೆ ಸರಿಯಾಗಿ ಕಾಣುತ್ತಿಲ್ಲ. ನಿನ್ನ ಅಭಿಪ್ರಾಯ
ಭದ್ರಣ್ಣ ಮುದ್ದಣ್ಣ ನಮ್ಮ ಭದ್ರತಾ ಪಡೆ ಏನಿದ್ದರೂ ದೊಡ್ಡ ದೊಡ್ಡ ಕೆಲಸವನ್ನೇ ಮಾಡಬೇಕು. ಮುದ್ದಣ್ಣ ನನ್ನ ಅಭಿಪ್ರಾಯವನ್ನ ಕೇಳಿ. ದೊರೆಗೆ ಶಂಕರಿಯ ಬನಶಂಕರಿಯ ದೇವಾಲಯ, ಆ ದೇವಾಲಯದಲ್ಲಿ ಜಾತ್ರೆ, ಆ ದೇವಾಲಯ ಜಾತ್ರೆಗೆ ಎಲ್ಲರೂ ಬರ್ತಾರೆ. ಅಲ್ಲಿಗೆ ಸುಂದರವಾದ ತರುಣಿಯರು ಹೆಂಗಳೆಯರು ಬರ್ತಾರೆ. ಬರುವಾಗೆ ಹಾಗೆ ಬರುವುದಿಲ್ಲ. ಚಿನ್ನ, ಬೆಳ್ಳಿ, ವಜ್ರ, ವೈಡೂರಿಗಳಂತಹ ನವರತ್ನಗಳನ್ನ ಪೊಳಿಸುವಂತ ಆಭರಣಗಳನ್ನ ತೊಟ್ಟು ಬರುತ್ತಾರೆ. ಆ ಆಭರಣಗಳನ್ನು ತೊಟ್ಟು ಬರುವಂತಹ ಹೆಂಗಳೆಯರು ತಮ್ಮಲ್ಲಿ ಇಲ್ಲದೆ ಹೋದರೂ ಸಹಿತ ಅಕ್ಕಪಕ್ಕದ ಮನೆಯವರಲ್ಲಿ ಕೇಳಿ ಬೇಡಿ ಕಾಡಿ ಅಕ್ಕ ಕೊಡಿ ವೈನತ್ತೆ ಕೊಡಿ ಅಂತ ಹೇಳಿ ಆಭರಣವನ್ನು ಧರಿಸಿ ಬರುತ್ತಾರೆ. ಹೊಲ ಜಾತ್ರೆಗೆ ಬರುವಂತಹ ಎಲ್ಲ ಹೆಂಗಳೆಯರನ್ನ ಅಡ್ಡ ಹಾಕಿ ಅವರನ್ನ ಸುಲಿಗೆ ಮಾಡಿದ್ದು ಹೌದಾದರೆ ನಮಗೆ ಜೀವನ ಪೂರ್ತಿ ಯಾವುದೇ ದರೋಡೆ ಮಾಡುವಂತ ಅಗತ್ಯವಿಲ್ಲ. ಇದು ನನ್ನ ಅಭಿಪ್ರಾಯ.